ಗುಡ್ ಈವ್ನಿಂಗ್ ಎಲ್ರಿಗೂ. ಶುಭ ಸಂಜೆ. ಈ ವಾರದ ಕೊನೆಯ ಕ್ಲಾಸ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಮಾಡೋಣ. ನಿನ್ನೆ ಮೊನ್ನೆ ಒಂದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿದೀವಿ. ಇವತ್ತು ಇನ್ನೊಂದಷ್ಟು ಕ್ವಶನ್ಸ್ ನ ಸಾಲ್ವ್ ಮಾಡಿ ಕ್ಲಾಸ್ ನ ಎಂಡ್ ಮಾಡೋಣ. ನಿನ್ನೆ ಮೊನ್ನೆ ಕ್ಲಾಸಸ್ ಅಲ್ಲಿ ನಾವು ರೇಂಜ್ ಫೈಂಡ್ ಔಟ್ ಮಾಡೋದು ನೋಡ್ಕೊಂಡಿದೀವಿ. ರೇಂಜ್ ಹಾಗೂ ಡೊಮೈನ್ ಫೈಂಡ್ ಔಟ್ ಮಾಡೋದು, ರಿಲೇಷನ್ ಫೈಂಡ್ ಔಟ್ ಮಾಡೋದು ನೋಡಿದೀವಿ, ಫಂಕ್ಷನ್ಸ್ ಫೈಂಡ್ ಔಟ್ ಮಾಡೋದು ನೋಡಿದೀವಿ. ಇವತ್ತು ಒಂದಷ್ಟು ಡೊಮೈನ್ ರೇಂಜ್ ಅನ್ನ ಫೈಂಡ್ ಔಟ್ ಮಾಡೋದು ಕೂಡ ನೋಡ್ಕೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ. ಎಲ್ಲರೂ ರೆಡಿ ಇದ್ದೀರಾ? ಕ್ವಶನ್ಸ್ ಸಾಲ್ವ್ ಮಾಡೋಣ. ಇವತ್ತಿನ ಫಸ್ಟ್ ಕ್ವೆಶ್ಚನ್, ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ is modulus x plus 3 by x plus 3 is. ನಿನ್ನೆ ತನಕ ನಾವು ರೇಂಜ್ ಫೈಂಡ್ ಔಟ್ ಮಾಡ್ತಿದ್ವಿ, ವಿಚ್ ಮೀನ್ಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೊಡ್ತಾ ಇದ್ರು ನಮ್ಗೆ. ನಾವು ಈಕ್ವೇಟ್ ಮಾಡಿ y ವ್ಯಾಲ್ಯೂಗೆ ನಾವು ಎಕ್ಸ್ ಅನ್ನ ನೋಡ್ಕೊಂಡು ಸಾಲ್ವ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಗೆ ರೇಂಜ್ ಇದೆ. ಸೊ ಇಲ್ಲಿ ನಾವು ಡೊಮೈನ್ ಫೈಂಡ್ ಔಟ್ ಮಾಡಬೇಕು. ನಾವು ನಿನ್ನೆ ತನಕ ರೇಂಜ್ ಫೈಂಡ್ ಔಟ್ ಮಾಡ್ತಿದ್ವಿ. ವಿ ವರ್ ನಾಟ್ ಫೈಂಡಿಂಗ್ ದೀಸ್ ವ್ಯಾಲ್ಯೂಸ್. ದೀಸ್ ವೇರ್ ನಾಟ್ ನೋನ್ ಟಿಲ್ ಯೆಸ್ಟರ್ಡೇ. ವಿ ಯೂಸ್ ಟು ಫೈಂಡ್ ರೇಂಜ್. ಈ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಇದ್ವಿ ನಾವು ನಿನ್ನೆ, ಹೌದಾ? ಸೊ ಇವತ್ತು ಇದನ್ನ ಫೈಂಡ್ ಔಟ್ ಮಾಡಕ್ಕೆ ಇಲ್ಲಿ ಕೇಳಿರೋದು. ನಾವು ಈಕ್ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ರೇಂಜ್ ಫೈಂಡ್ ಡೊಮೈನ್ ಫೈಂಡ್ ಔಟ್ ಮಾಡೋಣ ಇವತ್ತು, ಓಕೆನಾ? ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್. ಸೊ ಡಿನಾಮಿನೇಟರ್ ನಮ್ಗೆ 0 ಯಾವ ವ್ಯಾಲ್ಯೂಗಾಗುತ್ತೆ ಅಂತ ನೋಡಿದಾಗ ನಮ್ಗೆ ಎಕ್ಸ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು -3 ವಿ ಗೆಟ್ ದ ವ್ಯಾಲ್ಯೂ ಆಸ್ 0, ಓಕೆನಾ? ಸೊ ಯೂಶಲಿ ಪಾಲಿನಾಮಿಯಲ್ಸ್ ರೇಂಜ್ ವಿಲ್ ಬಿ ಥ್ರೂ ಔಟ್ ದ ರಿಯಲ್ ನಂಬರ್ಸ್ ಆರ್. ಹಾಗಾಗಿ ಎಕ್ಸ್ ವಿಲ್ ನಾಟ್ ಬಿ ಈಕ್ವಲ್ ಟು 3 ಅಂಡ್ ಸೊ ರಿಯಲ್ ನಂಬರ್ಸ್ -3 ಇರುತ್ತಲ್ಲ. ಸೊ ಈ ರೇಂಜ್ಗೆ ನಮ್ ಡೊಮೈನ್ ಫುಲ್ ಇರುತ್ತೆ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡೋದು. ಸೊ ಆರ್ ಮೈನಸ್ ಆಫ್ -3 ವಿಲ್ ಬಿ ದ ಡೊಮೈನ್ ಫಾರ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್, ಓಕೆನಾ?
ನೆಕ್ಸ್ಟ್ ಕ್ವೆಶನ್ ನೋಡೋಣ. ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ತ್ರೀ ಬೈ ಫೋರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಈಸ್ ಅಂತ. ಇಲ್ಲಿ ನಾವು ಎಫ್ ಆಫ್ ಎಕ್ಸ್ ಬರೀ ಡಿನಾಮಿನೇಟರ್ ನೋಡೋ ಹಾಗಿಲ್ಲ. ನಮ್ ರೇಂಜ್ ಬರೀ ಡಿನಾಮಿನೇಟರ್ ಅಲ್ಲಿ ಸಾಲ್ವ್ ಆಗಲ್ಲ. ಯಾಕೆ ಅಂದ್ರೆ ನಮ್ ನ್ಯೂಮರೇಟರ್ ಅಲ್ಲೂ ವ್ಯಾಲ್ಯೂಸ್ ವೇರಿ ಆಗೋ ಚಾನ್ಸಸ್ ಬರುತ್ತೆ. ಸೊ ಯಾವ ವ್ಯಾಲ್ಯೂಸ್ಗೆ ವೇರಿ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಇಲ್ಲಿ ಯೂನಿಯನ್ ಅಂತ ಕೊಟ್ಟಿದ್ದಾರೆ. ಯೂನಿಯನ್ ಅಂದ್ರೆ -1,0 ವ್ಯಾಲ್ಯೂಸ್ ಯೂನಿಯನ್ 1,2 ವ್ಯಾಲ್ಯೂಸ್ ತನಕ ಆಗತ್ತೆ. 0 to 1ಗೆ ಇಲ್ಲಿ ನಾವು ಡಿಫ್ರೆನ್ಸ್ ಬರುತ್ತೆ. ಸೊ ಯೂನಿಯನ್ ಅಲ್ಲಿ ನಮ್ಗೆ ವ್ಯಾಲ್ಯೂ ಸಿಗುತ್ತೆ ಅನ್ನೋದನ್ನ ಈ ಯೂನಿಯನ್ ಸಿಂಬಲ್ ಅಥವಾ ಈ ಆಪ್ಷನ್ಸ್ ಎಲ್ಲ ತೋರಿಸುತ್ತೆ. ಸೊ ನಾವು ಒಂದು 4 ಮೈನಸ್ ಎಕ್ಸ್ ಸ್ಕ್ವೇರ್ಗೆ ವ್ಯಾಲ್ಯೂಸ್ ಬರುತ್ತೆ, ಹೌದಾ? ಈಗ ಇದನ್ನ ನಾವು ಈಕ್ವೇಟ್ ಮಾಡೋದಾದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 0 ಅಂತ ತೋರಿಸಿದ್ರು. ಸೊ ಎಕ್ಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 0 ಅಂತ ತೋರಿಸಿದ್ರೆ ಎಕ್ಸ್ ಸ್ಕ್ವೇರ್ ವಿಲ್ ಬಿ 4 ಅಂದ್ರೆ ಎಕ್ಸ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 2ಗೆ ಸಿಗುತ್ತೆ. ಸೊ ಇಫ್ ಎಕ್ಸ್ ಇಸ್ ಪ್ಲಸ್ ಆರ್ ಮೈನಸ್ 2 ದ ಡಿನಾಮಿನೇಟರ್ ಗೋಸ್ ಟು 0. ಸೊ ನಮ್ಗೆ ಆರ್ ಎಕ್ಸೆಪ್ಟ್ ಪ್ಲಸ್ ಆರ್ ಮೈನಸ್ 2 ಬೇಕು. ಅಂದ್ರೆ ಎಕ್ಸೆಪ್ಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂಡ್ ಎಕ್ಸೆಪ್ಟ್ ಎಕ್ಸ್ ಇಸ್ ಈಕ್ವಲ್ ಟು -2 ರೇಂಜ್ ಒಂದು ಈ ಕಂಡೀಷನ್ ಆಗತ್ತೆ. ಇನ್ನೊಂದು ಕಂಡೀಷನ್ ಇದೆ ನಮ್ಗೆ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಅಂತ. ಸೊ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಕಾಮನ್ ತಗೊಂಡು ಎಕ್ಸ್ ಸ್ಕ್ವೇರ್ -1 ಆಗತ್ತೆ. ಸೊ ಒಂದು ಎಕ್ಸ್ ಇಸ್ ಈಕ್ವಲ್ ಟು 0 ಬರುತ್ತೆ ಅಂಡ್ ಇನ್ನೊಂದು ಎಕ್ಸ್ ಸ್ಕ್ವೇರ್ -1 ಇಸ್ ಈಕ್ವಲ್ ಟು 0 ಬಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ -1 ಬರುತ್ತೆ, ಹೌದಾ? ಸೊ ಇಲ್ಲಿ 0 +1 -1 ಕೂಡ ಬರುತ್ತೆ. ಸೊ ಇಫ್ ಐ ಟೇಕ್ ಎಕ್ಸ್ ಇಸ್ ಲೆಸ್ ದನ್ -1 ಅಥವಾ ನಾವು ಆರ್ಡರ್ಡ್ ಪೇರ್ ಸೆಟ್ಟೇ ತಗೊಳ್ಳೋಣ, ಯಾವ ಆನ್ಸರ್ ಬರುತ್ತೆ ಅಂತ ನೋಡೋಣ. ಸೊ ನಮಗೆ ಆರ್ ಇಸ್ ಎಕ್ಸೆಪ್ಟ್ -2 ಅಂಡ್ 2 ಒಂದಿದೆ, ಒಂದು ಕಂಡೀಷನ್. ಇನ್ನೊಂದು ಕಂಡೀಷನ್ ಎಕ್ಸ್ ಇಸ್ ಈಕ್ವಲ್ ಟು 0 ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ -1 ಕಂಡೀಷನ್ ಇದೆ. ಸೊ -1 ಇಲ್ಲಿಗ ನಂಬರ್ ಲೈನ್ ಅಲ್ಲಿ ನೋಡೋದಾದ್ರೆ -2 -1 0 1 ಹೀಗೆ ಹೋಗತ್ತಲ್ವಾ? ಈಗ -1 ಇಂದ ಇನ್ನೊಂದು 1 ಇದೆ, ಇನ್ನೊಂದು 0 ಇದೆ ಅಂಡ್ -2 ಕೂಡ ಇದೆ. ಸೊ -2 ಇಸ್ ಎಕ್ಸೆಪ್ಷನಲ್, -1 ಕೂಡ ಎಕ್ಸೆಪ್ಷನಲ್. ಹಾಗಾಗಿ ನಮ್ಗೆ -1,0 ತಗೊಳ್ಳೋಣ ಒಂದು ರೇಂಜ್. ಯಾಕೆಂದ್ರೆ ಇದು ಎಕ್ಸೆಪ್ಷನಲ್, ಇದು ಆಗಲ್ಲ, -2 ಆಗಲ್ಲ, ಇಲ್ಲಿದೆ, -1 ಆಗಲ್ಲ, ಇಲ್ಲಿದೆ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ -1 ಕೂಡ ಆಗಲ್ಲ, ಇಲ್ಲಿದೆ. ಹಾಗಾಗಿ -1,0 ಇಲ್ಲಿ ರೌಂಡ್ ಬ್ರಾಕೆಟ್ ಓಪನ್ ಇದಾಗಿರೋದ್ರಿಂದ, ರೌಂಡ್ ಬ್ರಾಕೆಟ್ ತಗೊಂಡಿರೋದ್ರಿಂದ -1 ಕನ್ಸಿಡರ್ ಆಗಲ್ಲ. ಸೊ -1,0 ಅಂದ್ರೆ ಈ ವ್ಯಾಲ್ಯೂಸ್ ಇರುತ್ತೆ, ಇದು ಕನ್ಸಿಡರಬಲ್ ಇದೆ. ನೆಕ್ಸ್ಟ್ 1 ಆಗಲ್ಲ, ಸೊ 0 ಆಗಲ್ಲ, ಈ ವ್ಯಾಲ್ಯೂಸ್ ಎಕ್ಸೆಪ್ಷನಲ್ ಆಗುತ್ತೆ. ನೆಕ್ಸ್ಟ್ 2 ವ್ಯಾಲ್ಯೂಸ್ 2 ಆಗಲ್ಲ, ಬಟ್ ಈ ವ್ಯಾಲ್ಯೂ ಆಗುತ್ತೆ. ಸೊ 1,2 ತಗೊಳ್ಳೋಣ ಅಂಡ್ ಈ ವ್ಯಾಲ್ಯೂಸ್ ಕೂಡ ಆಗತ್ತೆ. ಸೊ ಇಲ್ಲಿ ಯೂನಿಯನ್ ಮಾಡೋಣ, ಇದು ಎಕ್ಸೆಪ್ಷನಲ್ ಬರುತ್ತೆ. ಓಪನ್ ಬ್ರಾಕೆಟ್ ಆಗಿರೋದ್ರಿಂದ ನಮ್ಗೆ ಓಪನ್ ಸೆಟ್ ಆಗಿರೋದ್ರಿಂದ ಎಕ್ಸೆಪ್ಷನಲ್ -1 0 1 2 ದೇ ಆರ್ ಆಲ್ ಎಕ್ಸೆಪ್ಷನಲ್ಸ್ ಅಂಡ್ ದೆನ್ ಆಫ್ಟರ್ 2 ಇಟ್ ಈಸ್ ಸ್ಟಿಲ್ ಇನ್ಫಿನಿಟಿ. ಸೊ ಈ ಆಪ್ಷನ್ ಬರುತ್ತೆ. ಸೊ ದಿಸ್ ಈಸ್ ಹಿಯರ್ ವಿತ್ ದ ಆಪ್ಷನ್ ಸಿ. ಸೊ ದಿಸ್ ಈಸ್ ದ range of the domain function. ಇದು domain function for f of x is equal to 3 by 4 minus x square plus x cube minus x. ನಾವು ಓನ್ಲಿ ಡಿನಾಮಿನೇಟರ್ ನೋಡಿದ್ರೆ ಈ ಆನ್ಸರ್ ಮಾತ್ರ ಸಿಗುತ್ತೆ. ಯು ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ದ ಆಪ್ಷನ್ಸ್.
ದಟ್ ಈಸ್ ವೈ ಇಟ್ ಇಸ್ ಟು ಕನ್ಫ್ಯೂಸ್ ಯು. ಈ x³ - x ಅನ್ನೋದು ಕೂಡ ಕನ್ಫ್ಯೂಷನ್ ಆಗೋ ತರ ಕೊಟ್ಟಿದ್ದಾರೆ. ಸೊ ಕೇರ್ಫುಲ್ ಆಗಿರ್ಬೇಕು. ಡೊಮೈನ್ ಅಥವಾ ರೇಂಜ್ ಅಲ್ಲಿ ನಾವ್ ಈ ತರ ಸಾಲ್ವ್ ಮಾಡ್ಲಿಲ್ಲ. ಯಾಕೆ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ವಿ ವೇರ್ ಈಕ್ವೇಟಿಂಗ್ ದ ಹೋಲ್ ಈಕ್ವೇಶನ್ ಟು ವೈ ಎಲ್ಲಿ ಸ್ಯಾಟಿಸ್ಫೈ ಆಗತ್ತೋ ಅಲ್ಲಿ ರೇಂಜ್ ಹುಡುಕ್ತಾ ಇದೀವಿ. ನಾವಿಲ್ಲಿ ಡೊಮೈನ್ ಹುಡುಕ್ತಾ ಇದೀವಿ. ಅಂದ್ರೆ ನಾವು ಫಸ್ಟ್ ಇದನ್ನ ಹುಡುಕ್ತಾ ಇದೀವಿ, ನಾವು ಸೆಕೆಂಡ್ ಇದನ್ನ ಹುಡುಕ್ತಾ ಇಲ್ಲ. ಇದು ರೇಂಜ್, ಇದು ಡೊಮೈನ್ ಆಗಿರೋದ್ರಿಂದ ನಾವ್ ಇಲ್ಲಿ ಯಾವ್ದ್ರಲ್ಲಿ ಸ್ಯಾಟಿಸ್ಫೈ ಆಗತ್ತೆ ಫಂಕ್ಷನ್, ರಿಯಲ್ ಫಂಕ್ಷನ್ಸ್ ಅಲ್ಲಿ ಯಾವ ನಂಬರ್ಸ್ ಸ್ಯಾಟಿಸ್ಫೈ ಆಗತ್ತೆ ಅಂತ ಫೈಂಡ್ ಔಟ್ ಮಾಡ್ತಿರೋದು. ಇಲ್ಲಿ ಎಕ್ಸ್ ವ್ಯಾಲ್ಯೂ, ಇಲ್ಲಿ ವೈ ವ್ಯಾಲ್ಯೂ ನಾವು ಈಕ್ವೇಟ್ ಮಾಡೋದ್ರಿಂದ x, y ಅಂತ ನಾವು ಆರ್ಡರ್ಡ್ ಪೇರ್ ಇಟ್ಕೊಳ್ಳೋದ್ರಿಂದ ನಾವು ವೈಗೆ ಈಕ್ವೇಟ್ ಮಾಡಿ ರೇಂಜ್ ಫೈಂಡ್ ಔಟ್ ಮಾಡ್ತೀವಿ. ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್. ಡೊಮೈನ್ಗೆ ಎಕ್ಸ್ ವ್ಯಾಲ್ಯೂ ಇರೋದು, ರೇಂಜ್ಗೆ ವೈ ವ್ಯಾಲ್ಯೂ ಇರೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಡೊಮೈನ್ ಆಫ್ ದ ಫಂಕ್ಷನ್ f of x ಮಾಡ್ಯುಲಸ್ ಆಫ್ x ಮೈನಸ್ x ಅಂತ ಕೊಟ್ಟಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ ಮಾಡ್ಯುಲಸ್ x. ಹೌದಾ? ಈಗ 0 ಆಗ್ಬಾರ್ದು. ಮಾಡ್ x ಮೈನಸ್ x ಪ್ರೊಬ್ಯಾಬ್ಲಿ ಫುಲ್ ಇರುತ್ತೆ. ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 0. ಆದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಆಗ್ಬೇಕು. ಈಗ ಏನಾಗತ್ತೆ, ರಿಅರೇಂಜ್ ಮಾಡಿದ್ರೆ ಮಾಡ್ x ಇಸ್ ಗ್ರೇಟರ್ ದನ್ x ಅಂತ ಆಗತ್ತೆ. ಹೌದಾ? ಈಗ ಫಾರ್ x ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ತಗೊಂಡ್ರೆ ಮಾಡ್ x ಏನಾಗತ್ತೆ, x ಆಗತ್ತೆ. ಅವಾಗ x ಇಸ್ ಗ್ರೇಟರ್ ದನ್ x ಅಂತ ಬರುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ. ಮಾಡ್ x ವ್ಯಾಲ್ಯೂ x ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ x ಇಸ್ ಗ್ರೇಟರ್ ದನ್ x ಆಗತ್ತೆ. ಇದು ನಾಟ್ ಪಾಸಿಬಲ್. ಹೌದಾ? ಸೊ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟುಗೆ ನಮ್ಗೆ ಇಲ್ಲಿ ಡೊಮೈನ್ ಸಿಗಲ್ಲ. ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 0ಗೆ ಸಿಗೋ ಚಾನ್ಸಸ್ ಇದೆ. ಯಾಕೆ? ಎಕ್ಸ್ ಲೆಸ್ ದನ್ ಆರ್ ಈಕ್ವಲ್ ಟು 0ದಲ್ಲಿ ಮಾಡ್ ಎಕ್ಸ್ ಏನಾಗತ್ತೆ, ಮೈನಸ್ ಎಕ್ಸ್ ಆಗತ್ತೆ. ಹೌದಾ? ಸೊ ಮೈನಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಎಕ್ಸ್ ಅಂತ ಕಂಡೀಷನ್. ನಾವ್ ಇದನ್ನ ರಿಅರೇಂಜ್ ಮಾಡಿದ್ರೆ, ಅಂದ್ರೆ ಈಗ ಎಕ್ಸ್ ಈ ಕಡೆ ತರೋದು, ಇಲ್ಲ ಎಕ್ಸ್ ಈ ಮೈನಸ್ ಎಕ್ಸ್ ಅನ್ನ ಈ ಕಡೆ ತಂದ್ರೆ ಏನಾಗತ್ತೆ, ಇಲ್ಲಿ 0 ಆಗತ್ತೆ. ಗ್ರೇಟರ್ ದನ್ ಎಕ್ಸ್ ಪ್ಲಸ್ ಎಕ್ಸ್ ಆಗತ್ತೆ. ಸೊ 2x ಇಸ್ ಲೆಸ್ ದನ್ 0 ಆಗತ್ತೆ. ನಾನು ರಿಅರೇಂಜ್ ಮಾಡ್ಕೊಂಡೆ. 2x ಇಸ್ ಲೆಸ್ ದನ್ ಈಕ್ವಲ್ ಟು 0 ಆದ್ರೆ x ಇಸ್ ಲೆಸ್ ದನ್ 0 ಆಗತ್ತೆ. ಸೊ x ಯಾವತ್ತು 0 ಇಂದ ಕಮ್ಮಿ ಇದೆ, ಹಾಗಾಗಿ ಮೈನಸ್ ಇನ್ಫಿನಿಟಿ ಟು 0 ವ್ಯಾಲ್ಯೂ ಸಿಗತ್ತೆ. ಸೊ ಮೈನಸ್ ಇನ್ಫಿನಿಟಿ ಟು 0 ಅಂದ್ರೆ ಇದು ಆಪ್ಷನ್ ಎ ಅಲ್ಲಿದೆ. ಸೊ ಆಪ್ಷನ್ ಎ So option A is your answer. Minus infinity, 0. Clear ಆಗಿದೆಯಾ? ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣವಾ?
The domain and range of the function f of x is equal to 1 by 1 minus x square ರೆಸ್ಪೆಕ್ಟಿವ್ಲಿ. ಅಂದ್ರೆ ಡೊಮೈನ್ ಮತ್ತೆ ರೇಂಜ್ ಇದು ಫಂಕ್ಷನ್ ಸೇಮ್ ಇದೆ. ನಾವು ಇವಾಗ ಏನ್ ರೇಂಜ್ ಇದೆ ಅಂತ ಹೇಳ್ಬೇಕು. ಅಂಡ್ ಥ್ರೂ ಇಲ್ಲಿ ಆನ್ಸರ್ಸ್ ಇದೆ. ಅಂದ್ರೆ ಡೊಮೈನ್ ರೇಂಜ್ ಆರ್ ಇರುತ್ತೆ, ಇದ್ರ ಡೊಮೈನ್ ಫಂಕ್ಷನ್ ಆರ್ ಇರುತ್ತೆ, ರೇಂಜ್ ಫಂಕ್ಷನ್ ಇದಿರುತ್ತೆ ಅಂತ ಹೇಳೋದು. ಸೊ ಲೆಟ್ಸ್ ಫೈಂಡ್ ಔಟ್. ಈಗ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ವಲ್ಲ, ವಿ ಆರ್ ಈಕ್ವೇಟಿಂಗ್ ಎಫ್ ಆಫ್ ಎಕ್ಸ್ ಟು ವೈ. ಅಂದ್ರೆ ಎಫ್ ಆಫ್ ಎಕ್ಸ್ ಅನ್ನ ವೈ ಅಂತ ಕನ್ಸಿಡರ್ ಮಾಡಿ ವಿ ವಿಲ್ ಈಕ್ವೇಟ್ ದ ವ್ಯಾಲ್ಯೂ ಫಾರ್ ಎಕ್ಸ್ ಅಂತ ಫೈಂಡ್ ಔಟ್ ಮಾಡಿ ವೈ ವ್ಯಾಲ್ಯೂ ಫೈಂಡ್ ಔಟ್ ಯಾವ ರೇಂಜ್ ಅಲ್ಲಿ ಇದೆ ಅಂತ ನೋಡ್ತಿದ್ವಲ್ಲ, ಅದು ರೇಂಜ್. ಡೊಮೈನ್ ವಿ ವಿಲ್ ಫೈಂಡ್ ಇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ವಿಲ್ ಸಾಲ್ವ್ ಫಾರ್ ಬೋತ್. ಎಫ್ ಆಫ್ ಎಕ್ಸ್ is equal to 1 divided by 1 minus x square. So first let us find the domain. X square 1 minus x square ಈಗ equate to 0 ಮಾಡಿದ್ರೆ x square will be equal to 1. So x will be equal to plus or minus 1 ಆಗತ್ತೆ. ಕರೆಕ್ಟಾ? So it is except r except x is equal to 1 and x is equal to minus 1. ಇನ್ನು ನಾವು ರೇಂಜ್ ಫೈಂಡ್ ಔಟ್ ಮಾಡ್ಬೇಕು. ಹೌದಾ? ಸೊ ಇಫ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ರೇಂಜ್, 1 divided by 1 minus x square will be equal to y. ಅವಾಗ 1 is equal to y into 1 minus x square, which will be equal to y minus x square y ಆಗುತ್ತೆ. ಹೌದಾ? ಈಗ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ ಮಾಡ್ಬೇಕಾಗಿರೋದ್ರಿಂದ ನಾವು ಇದನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋಣ. ಸೊ ಇದು ಈ ಕಡೆ ಬಂದ್ರೆ ಪ್ಲಸ್ ಆಗತ್ತೆ, ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ವೈ. ಇನ್ನೊಂದು ವೈ ಇಲ್ಲಿ ಪ್ಲಸ್ 1 ಇದೆ, ಈ ಕಡೆ ಬಂದಾಗ ಮೈನಸ್ 1 ಆಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 minus y or y minus 1. ಮೇಜರ್ ಡಿಫರೆನ್ಸ್ ಆಗಲ್ಲ ವೆನ್ ದೇರ್ ಇಸ್ ಅ ಸ್ಕ್ವೇರ್ ಆಫ್ ಅ ನಂಬರ್. ಓಕೆನಾ? ಸೊ 1 minus y by y is equal to x square ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಬರೀ 1 minus y by y is greater than or equal to 0 ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? 1 minus y is greater than or equal to 0 ಆಗತ್ತೆ. ಯಾಕಂದ್ರೆ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಅದು 0ನೇ ಬರುತ್ತೆ. ಸೊ 1 minus y is greater than ಇದು y will be greater than or equal to 1 ಅಂತ ಆಗತ್ತೆ ನಮ್ಗೆ ಆನ್ಸರ್. ಹೌದಾ? 1 is greater than or equal to y. y is less than or equal to 1 ಆಗತ್ತೆ. ಅಂದ್ರೆ ಇಲ್ಲಿ y 0 ಕೂಡ ಆಗ್ಬಾರ್ದಲ್ವಾ? or y will be less than or equal to 1. ಸೊ ಮೈನಸ್ ಇನ್ಫಿನಿಟಿ ಇಂದ ಮೈನಸ್ ಇನ್ಫಿನಿಟಿಯಿಂದ 0, ಯಾಕಂದ್ರೆ y ನಾಟ್ ಈಕ್ವಲ್ ಟು 0 ಕೂಡ ಇದೆ, ಅಂಡ್ 0 ಇಂದ 1 ಬರುತ್ತೆ. ಇಲ್ಲ, 0 ಆಗಲ್ಲ ಅಲ್ವಾ? ಸೊ ಮೈನಸ್ ಇನ್ಫಿನಿಟಿಯಿಂದ 0, ಆಮೇಲೆ 1 ಇಂದ ಇನ್ಫಿನಿಟಿ ಬರುತ್ತೆ. ಸೊ 1 ಇನ್ಕ್ಲೂಡ್ ಇದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ, ಇನ್ಕ್ಲೂಡ್ ಇದೆ, ಹಾಗೆ 1 to ಇನ್ಫಿನಿಟಿ ಇದು ಎರಡರ ಯೂನಿಯನ್. ಯಾಕೆ ಅಂದ್ರೆ 0 ಒಂದೇ ಆಗಲ್ಲ ವ್ಯಾಲ್ಯೂ, 0 ಇಂದ ನೆಕ್ಸ್ಟ್ ವ್ಯಾಲ್ಯೂಸ್ ಆಗತ್ತೆ ಅಲ್ವಾ? ಹಾಗಾಗಿ ನಾವು ಯೂನಿಯನ್ ಮಾಡ್ತೀವಿ. ಸೊ ಮೈನಸ್ ಇನ್ಫಿನಿಟಿ ಟು 0 ಯೂನಿಯನ್ ಇನ್ಫಿನಿಟಿ ಇದೆ. ಅಂಡ್ ಇದು ಡೊಮೈನ್ ಆರ್ ಅಲ್ಲ, ನಮ್ಗೆ ಆರ್ ಎಕ್ಸೆಪ್ಟ್ 1 and -1. ಸೊ ಆಪ್ಷನ್ ಎ ಕರೆಕ್ಟ್ ಆಗತ್ತೆ. ಸೊ ಇಲ್ಲಿ ಆರ್ ಎಕ್ಸೆಪ್ಟ್ -1, ಅಂಡ್ ಇಲ್ಲಿ ಮೈನಸ್ ಇನ್ಫಿನಿಟಿಯಿಂದ 0 ಯೂನಿಯನ್ 1, ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ 1 ಇದೆ, ಯಾಕೆಂದ್ರೆ 1 ಇನ್ಕ್ಲೂಡೆಡ್ ಆಗಿದೆ. ಸೊ y ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆಯಲ್ಲ, ಸೊ 1 ಇಸ್ ಇನ್ಕ್ಲೂಡೆಡ್, ಈಕ್ವಲ್ ಟು ಇದೆ. ಇಫ್ ಇಟ್ ಇಸ್ ಓನ್ಲಿ ಲೆಸ್ ದೆನ್ ನಮ್ಗೆ ಇಲ್ಲಿ ಓಪನ್ ಬ್ರಾಕೆಟ್ ತಗೊಳ್ಬೋದಿತ್ತು. ಇಲ್ಲಿ ಕ್ಲೋಸ್ ಬ್ರಾಕೆಟ್ ಯಾಕೆ ತಗೊಳ್ತಿದೀವಿ ಅಂದ್ರೆ ಇಟ್ ಈಸ್ ಇನ್ಕ್ಲೂಡೆಡ್, ಹಾಗಾಗಿ. ಸೊ ದಿಸ್ ಇಸ್ ಆಪ್ಷನ್ ಎ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದ ಡೊಮೈನ್ ಆಫ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಇದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ನಾನು ಆಲ್ರೆಡಿ ಹೇಳಿದೀನಿ. ಯೂಶಲಿ ಪಾಲಿನಾಮಿಯಲ್ಸ್
ಎಲ್ಲ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ಸ್ ಇರುತ್ತೆ. ಸೊ ಎಫ್ ಆಫ್ ಎಕ್ಸ್ ಇದು ಫುಲ್ ಇದೆ, ಅದಕ್ಕೆ ಬ್ರಾಕೆಟ್ ಹಾಕಿರೋದು. ಸೊ ಎಫ್ ಆಫ್ ಎಕ್ಸ್ square root of 5 minus 4x minus x square plus x square log of x plus 4 ಆಗುತ್ತೆ. ಇಲ್ಲಿ ಇಲ್ಲೊಂದಿದೆ, ಎರಡಿದೆ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಫಾರ್ ಬೋತ್ ದ ಫಂಕ್ಷನ್ಸ್ or both the equations. So first 5 minus 4x minus x square ಅಂತ ತಗೊಂಡ್ರೆ we will rearrange, because ನಮ್ಗೆ ಇದನ್ನ ಸ್ಪ್ಲಿಟ್ ಮಾಡುವಾಗ we will be interfered with this negative sign with respect to x square. ನಾನು ಅದನ್ನ equate ಮಾಡಿದ್ರೆ is greater than 0 ಅಂತ equate ಮಾಡಿದ್ರೆ, ಈಗ the whole sign changes ಅಲ್ವಾ, ಇದನ್ನ whole multiply by minus ಮಾಡ್ತೀನಿ, ಅವಾಗ ಇದ್ರ ವ್ಯಾಲ್ಯೂ ಚೇಂಜ್ ಆಗತ್ತೆ. x square plus 4x minus 5 ಆಗುತ್ತೆ. So it will be less than or equal to 0. Since ಇಲ್ಲಿ ಗ್ರೇಟರ್ ಇದರಿಂದ it has to go above 0. Since the value is changed, it will be less than or it might be equal to 0. ಇಲ್ಲಿ greater than 0 ಇತ್ತು. When the sign changes, it can be equal to 0. So let's find how exactly it will come ಅಂತ. ಇದನ್ನ ಸ್ಪ್ಲಿಟ್ ಮಾಡಿದ್ರೆ, so x square plus 5x minus x minus 5 is less than or equal to 0. x plus 5 minus 1 into x plus 5 ಹೌದಾ is less than or equal to 0. ಒಂದು x minus 1 ಬರುತ್ತೆ, ಇನ್ನೊಂದು x plus 5 ಬರುತ್ತೆ. So x will be 1 ಅಂದ್ರೆ less than or equal to 1. ಇನ್ನೊಂದು x is less than or x plus 5 is less than or equal to 0 ಆದ್ರೆ ಇದು ನೆಗೆಟಿವ್ ಆಗತ್ತಲ್ಲ, ಸೊ x is greater than or equal to -5 ಆಗತ್ತೆ. ಪಾಸಿಟಿವ್ ವ್ಯಾಲ್ಯೂಸ್ ಚೇಂಜ್ ಆದಾಗ ನಿಮ್ಗೆ ಸೈನ್ ಚೇಂಜ್ ಆಗಲ್ಲ, ಗ್ರೇಟರ್ ದ್ಯಾನ್ ಲೆಸರ್ ದ್ಯಾನ್. ನೆಗೆಟಿವ್ ವ್ಯಾಲ್ಯೂಸ್ ಬಂದಾಗ ಲೆಸರ್ ದ್ಯಾನ್ ಬರುತ್ತೆ, ಗ್ರೇಟರ್ ದ್ಯಾನ್ ಬರಲ್ಲ. ಸೊ ಹಿಯರ್ x lies between -5 less than or equal to x less than or equal to 1 ಬರುತ್ತೆ. ಇನ್ನೊಂದು x plus 4 ಇದೆ, ಹೌದಾ? ಸೊ x plus 4 ಆದ್ರೆ x is greater than -4 ಆಯ್ತು. ಸೊ ಇಲ್ಲಿ -5 -5,1 ಆಗತ್ತೆ, ಯಾಕಂದ್ರೆ ಇದು ಇನ್ಕ್ಲೂಡೆಡ್ ಆಗಿರೋದ್ರಿಂದ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರುತ್ತೆ. ಅಂಡ್ -4, ಪಾಸಿಟಿವ್ ವ್ಯಾಲ್ಯೂ ಇನ್ಫಿನಿಟಿ ತನಕ ಬರುತ್ತೆ. ಇಲ್ಲಿ -4 ಇನ್ಕ್ಲೂಡ್ ಆಗಿಲ್ಲ, ಓಪನ್ ಬ್ರಾಕೆಟ್. ಸೊ ಇನ್ಫಿನಿಟಿ ತನಕ ಇರೋದ್ರಿಂದ ವಿ ಆರ್ ಇನ್ಕ್ಲೂಡಿಂಗ್ ಇನ್ಫಿನಿಟಿ ಅಂತ ಇಟ್ಕೊಂಡ್ರು. ಈಗ ಇದೆರಡರ ಯೂನಿಯನ್ ಆಗತ್ತೆ, ಹೌದಾ? ಇದೆರಡರ ಯೂನಿಯನ್ ಅಂದ್ರೆ ವಿ ಹ್ಯಾವ್ ಹಿಯರ್ ಆಪ್ಷನ್ ಆಸ್ -5 included. And -4 ಅಲ್ಲಿ ಇಲ್ಲಿ -5 ಇನ್ಕ್ಲೂಡ್ ಆಗಲ್ಲ. ಸೊ ವಿ ಆರ್ ಕನ್ಸಿಡರಿಂಗ್ ವಿತ್ ರೆಸ್ಪೆಕ್ಟ್ ಟು 1 ಕೂಡ ಇನ್ಕ್ಲೂಡ್ ಆಗತ್ತೆ. ಸೊ ವಿ ಕ್ಯಾನ್ ಯೂನಿಯನ್ ಅಂದಾಗ ಕಾಮನ್ ಟರ್ಮ್ಸ್ ಮಾತ್ರ ಬರುತ್ತಲ್ವಾ, ಸೊ -4,1 ಬರುತ್ತೆ ಯೂನಿಯನ್ ಅಲ್ಲಿ. ಹಿಯರ್ ಇಟ್ ಇಸ್ ನಾಟ್ ಇನ್ಕ್ಲೂಡೆಡ್. ಹಾಗೆ ಇಲ್ಲಿ ಆಪ್ಷನ್, ಇಲ್ಲಿ ಇನ್ಫಿನಿಟಿ ತನಕ ಇನ್ಕ್ಲೂಡ್ ಇದೆ, 1 ಕೂಡ ಇನ್ಕ್ಲೂಡ್ ಇದೆ. ಸೊ ಆಪ್ಷನ್ ಸಿ ಬರುತ್ತೆ. ಬಿ ವೆರಿ ಕೇರ್ಫುಲ್ ಇನ್ ಫೈಂಡಿಂಗ್ ದ ಆಪ್ಷನ್. ಇಲ್ಲಿ ನೋಡಿ, ಓಪನ್ ಬ್ರಾಕೆಟ್ ಅಂದ್ರೆ 1 is not considered, but for us in this range 1 is considered because we have closed bracket. Clear idea? And here it is open bracket where -4 is not considered and closed bracket infinity it is considered. So positive value alli consider ಆಗ್ತಾ ಹೋಗ್ತಾ ಇದೆ. So till 1 it is considered ಅಂದ್ರೆ it is closed bracket. So there is a lot
ತುಂಬಾ ಡಿಫರೆನ್ಸ್ ಇದೆ ಓಪನ್ ಬ್ರಾಕೆಟ್ಗೂ ಕ್ಲೋಸ್ಡ್ ಬ್ರಾಕೆಟ್ಗೂ. ಓಪನ್ ಬ್ರಾಕೆಟ್ ಅಲ್ಲಿ ನಾವು ವ್ಯಾಲ್ಯೂನ ಕನ್ಸಿಡರ್ ಮಾಡಲ್ಲ, ಕ್ಲೋಸ್ ಬ್ರಾಕೆಟ್ ಅಲ್ಲಿ ವ್ಯಾಲ್ಯೂಸ್ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಟ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Range of the function f of x. f of x is equal to x square minus x plus 1 by x square plus x plus 1. x belongs to r ಅಂತ ಕೊಟ್ಟಿದ್ದಾರೆ. ನೋಟ್ ರೇಂಜ್ ಫೈಂಡ್ ಔಟ್ ಮಾಡೋದಿದೆ. ಸೊ ವಿ ಹ್ಯಾವ್ ಟು ಇಕ್ವೇಟ್ ಇಟ್ ಟು y ಅಲ್ವಾ. x square minus x plus 1 divided by x square plus x plus 1 whole term cross multiply ಮಾಡಬೇಕು. y into x square plus x plus 1 will be equal to x square minus x plus 1. ಇಲ್ಲಿ ಯಾವ ಟರ್ಮು ಕ್ಯಾನ್ಸಲ್ ಆಗಲ್ಲ ನಿಮ್ಗೆ. x square ಕಾಮನ್ ಇದೆ, ಪ್ಲಸ್ x minus x ಕಾಮನ್ ಇದೆ ಅಂತ ಅನ್ಕೊಳ್ಬೇಡಿ, ಬಿಕಾಸ್ ಇಟ್ ಇಸ್ ಬೀಂಗ್ ಮಲ್ಟಿಪ್ಲೈಡ್ ಟು y ಅಲ್ವಾ, ಅದಕ್ಕೆ. ಸೊ x square y plus xy plus y is equal to x square minus x plus 1. Now x square y plus xy plus y minus x square plus x minus 1 is equal to 0 ಅಂತ ಇಕ್ವೇಟ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ I can take common terms ಇಲ್ಲಿ. ಇದು ಅಲ್ವಾ, ನೋಡೋಣ. ಸೊ x ಸ್ಕ್ವೇರ್ y minus 1 ಬರುತ್ತೆ. ಇದಕ್ಕೆ ಪ್ಲಸ್ x ಇಂಟು y plus 1 ಬರುತ್ತೆ. ಅಂಡ್ ಪ್ಲಸ್ 1 ಇಂಟು y minus 1 ಬರುತ್ತೆ. ಇಸ್ ಈಕ್ವಲ್ ಟು 0 ಅಂತ. ನಮ್ಗೆ ಡಿಸ್ಕ್ರೀಟ್ ವ್ಯಾಲ್ಯೂಸ್, ನಮ್ಗೀಗ ಇದ್ರದ್ದು ರೂಟ್ ಗೊತ್ತಿಲ್ಲ. ಸಿ ಇಟ್ ಈಸ್ ಇನ್ ದ ಫಾರ್ಮ್ ಪಾಲಿನಾಮಿಯಲ್ ಅಲ್ಲಿ ಇದೆ. x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಅಂತ ಇದೆಯಲ್ಲ, ಇದು a x ಸ್ಕ್ವೇರ್ ಪ್ಲಸ್ b x ಪ್ಲಸ್ c ಅಲ್ಲಿದೆ. ಇದನ್ನ ನಾವು b ಸ್ಕ್ವೇರ್ ಮೈನಸ್ 4ac ಫೈಂಡ್ ಔಟ್ ಮಾಡಿದ್ರೆ ವಿಚ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ಯಾಕಂದ್ರೆ ನಮ್ಗೆ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಇದೆ. ಪಾಲಿನಾಮಿಯಲ್ ಅಲ್ಲಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಸಿಗತ್ತೆ ಇಫ್ ಇಟ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0. ನೋಡೋಣ. b ಸ್ಕ್ವೇರ್ ಇಸ್ ನಥಿಂಗ್ ಬಟ್ y ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 4 y ಮೈನಸ್ 1 c is again y ಮೈನಸ್ 1 ಆಗತ್ತೆ, ವಿಚ್ ಇಸ್ ಈಕ್ವಲ್ ಟು ಅಲ್ಲ, ಗ್ರೇಟರ್ ದ್ಯಾನ್ ಈಕ್ವಲ್ ಟು 0. ಹೌದಾ? ಓಕೆ. y ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2y ಮೈನಸ್ ಇದು y ಮೈನಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 4 ಇಂಟು y ಸ್ಕ್ವೇರ್ ಪ್ಲಸ್ 1 ಮೈನಸ್ 2y is greater than or equal to 0 ಆಗತ್ತೆ. Again y ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2y minus 4y square minus 4 plus 8y is greater than or equal to 0. So minus 3y square idu plus 10y minus 3 is greater than or equal to 0. ನಾನು ಹೇಳಿದೆ ಅಲ್ವಾ, ಮೈನಸ್ ಇಂದ ಥ್ರೂ ಔಟ್ ದ ಇಕ್ವೇಶನ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಚೇಂಜ್ ಆಗತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಆಗತ್ತೆ. ಸೊ 3y ಸ್ಕ್ವೇರ್ ಮೈನಸ್ 10y ಪ್ಲಸ್ 3 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ಆಗತ್ತೆ. ಈಗ 6 ಆಗತ್ತೆ. ಸೊ y ಸ್ಕ್ವೇರ್ 6 ವಿತ್ ರೆಸ್ಪೆಕ್ಟ್ ಟು ಮೈನಸ್ 10 ಆದ್ರೆ, ಸಾರಿ 3 3s are 9 ಮೈನಸ್ 9y
ಮೈನಸ್ ವೈ ಆದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, -9y ಮೈನಸ್ ವೈ ಅಂದ್ರೆ -10y ಆಯ್ತು, +3 ಇಲ್ಲಿ 3y² ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ 3y ಕಾಮನ್ ಆದ್ರೆ y -3 ಆಗತ್ತೆ, -1 ಕಾಮನ್ ಆದ್ರೆ y -3 ಆಗತ್ತೆ, ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಸೊ y -3 ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0. ಇನ್ನೊಂದು 3y -1 ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಥವಾ ಈಕ್ವಲ್ ಟು 0 ಮಾಡಿದಾಗ ನಮ್ಗೆ y ವ್ಯಾಲ್ಯೂ ಸಿಗುತ್ತಲ್ಲ, y ಇಸ್ ಈಕ್ವಲ್ ಟು 3 ಆರ್ y ಇಸ್ ಈಕ್ವಲ್ ಟು 1/3 ಬರುತ್ತೆ. ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡಿದ್ರು ಓಕೆ, ವಿಚ್ ಮೀನ್ಸ್ ದಟ್ 1/3 ಇನ್ಕ್ಲೂಡ್ ಆಗತ್ತೆ, 3 ಕೂಡ ಇನ್ಕ್ಲೂಡ್ ಆಗತ್ತೆ ರೇಂಜ್. ಸೊ ಆಪ್ಷನ್ ಡಿ ಇದೆ. ಸೊ ಆಪ್ಷನ್ ಡಿ ಈಸ್ ಯುವರ್ ಆನ್ಸರ್. Next question. The domain for which the functions f of x 1/3 into x square minus half and g of x is 1/2 into 1/3 minus x are equal. ಅದೆರಡು ಈಕ್ವಲ್ ಅಂತ ಹೇಳಿದ್ದಾರೆ. ಅಂದ್ರೆ ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಈಕ್ವಲ್ ಇದೆ, ಅವ್ರಿಗೆ ಫಂಕ್ಷನ್ ಇಂದು ಡೊಮೈನ್ ಬೇಕಾಗಿದೆ. ಹಾಗಾಗಿ ನಾವು ಇದೆರಡು ವ್ಯಾಲ್ಯೂನ ಈಕ್ವೇಟ್ ಮಾಡೋಣ. ಸೊ f of x is equal to 1/3 into x square minus half. G of x is equal to 1/2 into 1/3 minus x. So ಇದೆರಡು ಈಕ್ವಲ್ ಆಗಿರೋದ್ರಿಂದ we can equate to find the value of x square minus half ಇದೆ. So is equal to 1/2 into 1/3 minus x ಆಗತ್ತೆ. LCM ಮಾಡ್ತೀನಿ. ಸೊ ದಟ್ 3 into 2 ಬರುತ್ತೆ, ಇಲ್ಲಿ 2 into 3 ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಬೋದು, ಹೌದಾ? ಸೊ 1/3 into 2x square minus 1 divided by 2 ಆಗತ್ತೆ LCM ತಗೊಂಡಾಗ. ಇಲ್ಲಿ 1/2 into 1 minus 3x divided by 3. ಸೊ 3 to 6 ಅದು ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡ್ಬೋದು, ನ್ಯೂಮರೇಟರ್ ಕಾಮನ್ ಟರ್ಮ್ಸ್ ಇದ್ರೆ ಕ್ಯಾನ್ಸಲ್ ಮಾಡ್ಬೋದು. ಹಾಗಂತ ಆಪರೇಷನ್ ಇದ್ರೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ -1 ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆ ಅಂದ್ರೆ ಅಲ್ಲಿ ಆಪರೇಷನ್ ಇದೆ ಮಧ್ಯದಲ್ಲಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಪರೇಷನ್ ಸೇಮ್ ಆಪರೇಷನ್ ಇರೋದ್ರಿಂದ, ಒಂದೇ ಟರ್ಮ್ ಆಗಿರೋದ್ರಿಂದ ನಮ್ಗೆ ಅದನ್ನ ಕ್ಯಾನ್ಸಲ್ ಮಾಡೋದಿಕ್ಕಾಗತ್ತೆ. ಸೊ ವಾಟ್ ವಿಲ್ ಬಿ ದಿ ಆನ್ಸರ್? 1 into any term is the term itself ಅಲ್ವಾ? ಸೊ 2x square minus 1 ಏನಾಗತ್ತೆ? 1 minus 3x ಆಗತ್ತೆ. ಒಂದೇ ಕಡೆ ರಿಅರೇಂಜ್ ಮಾಡ್ತೀನಿ ನಾನು, ನನ್ಗೆ ಎಕ್ಸ್ ವ್ಯಾಲ್ಯೂಸ್ ಬೇಕಲ್ವಾ, ಡೊಮೈನ್ ಬೇಕು ನನ್ಗೆ. ಸೊ 2x square plus 3x -2 ಅಲ್ವಾ, -1 ಕನ್ಫ್ಯೂಷನ್ ಆಗತ್ತೆ ಅಂದ್ರೆ ಬರೀತೀನಿ ನಾನು. -1 +1 ಈ ಕಡೆ ಇರೋದು -1 is equal to 0 ಆಗತ್ತೆ. ಸೊ 2x square plus 3x minus 2 is equal to 0. 2 2s are 4. ಹಾಗಾಗಿ 2x square plus 4x minus x. 2 2s are -2 into 2 -4 ಆಗತ್ತೆ. ಇಲ್ಲಿ +3 ನಮ್ಗೆ ಸಮ್ ಬೇಕು. ಸೊ +4x minus x ಆದ್ರೆ 3x ಸಿಗತ್ತೆ, is equal to 0. ಈ ಕಡೆ ಸಾಲ್ವ್ ಮಾಡ್ತೀನಿ. ಸೊ 2x ಕಾಮನ್ ಇಲ್ಲ, ಕ್ವಶನ್ -x -2 is equal to 0. ಈಗ 2x ಕಾಮನ್ ತಗೊಳ್ತೀನಿ. ಸೊ x plus 2 -1 ಕಾಮನ್ ತಗೊಂಡಾಗ x plus 2 is equal to 0. ಈಗ 2x -1 x plus 2 is equal to 0. ಸೊ ನಮ್ ವ್ಯಾಲ್ಯೂ ಅಥವಾ ಫಂಕ್ಷನ್ x is equal to half ಮತ್ತೆ x is equal to -2 ರೇಂಜ್ ಅಲ್ಲಿ ಇದೆ. ಸೊ -2, half ವ್ಯಾಲ್ಯೂಸ್ ಆಗತ್ತೆ. ಸೊ ನಮ್ಗೆ ಇಲ್ಲಿ ಆಪ್ಷನ್ ಇದೆ ಬಿ ಅಲ್ಲಿ. ಸೊ ವಿ ವಿಲ್ ಕನ್ಸಿಡರ್ ದಿ ಆಪ್ಷನ್ ಬಿ.
Next question. The domain of the function f given by f ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎಕ್ಸ್ ಕೊಟ್ಟಿದ್ದಾರೆ. ಈ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಎಕ್ಸ್ ಅಂತ ಇದ್ರೆ ಇಟ್ ಈಸ್ ಅ ಗ್ರೇಟರ್ ಇಂಟೀಜರ್ ಫಂಕ್ಷನ್ ಅಂತ ಕನ್ಸಿಡರ್ ಆಗತ್ತಂತೆ. ಗ್ರೇಟರ್ ಇಂಟೀಜರ್ ಫಂಕ್ಷನ್ ಅಂತ ಆಗತ್ತೆ. ಓಕೆನಾ? ಸೊ ಡೊಮೈನ್ ಆಫ್ ದ ಫಂಕ್ಷನ್ ಸೊ ನಾವೀಗ ಬರೀ ಪಾಲಿನಾಮಿಯಲ್ ಕನ್ಸಿಡರ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಗ್ರೇಟರ್ ಇಂಟೀಜರ್ ಫಂಕ್ಷನ್ ಅಲ್ವಾ? ಸೊ ಎಕ್ಸ್ ಸ್ಕ್ವೇರ್ 3 2s are 6, so minus 3x plus 2x minus 6 greater than 0 ಅಂತ ಆಗತ್ತಲ್ಲ. ಈಗ x ಕಾಮನ್ ಇದೆ, x minus 3 plus 2 into x minus 3 ಆಗತ್ತೆ. So x minus 3 greater than 0 ಒಂದು, x plus 2 is greater than 0 ಬರುತ್ತೆ. ಹೌದಾ? ಸೊ x 3 ಇನ್ನೊಂದು, ಇದು ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸೊ x is less than 3 ಆಗತ್ತೆ. ಬಾಕ್ಸ್ x greater than minus 2 ಆಗತ್ತೆ. So it lies between minus 2 less than x which is less than 3 ಆಗತ್ತೆ. ಈ ಆಪ್ಷನ್ ಎಲ್ಲಿ ಸಿಗುತ್ತೆ ನೋಡೋಣ. minus 2 ಇದೆ. ಸೊ minus 2 to infinity minus 2 ಇನ್ಕ್ಲೂಡ್ ಆಗಲ್ಲ. ಸೊ ಈ ಆಪ್ಷನ್ ಕರೆಕ್ಟ್ ಇದೆ. ಇಲ್ಲಿ ಇನ್ಕ್ಲೂಡ್ ಆಗತ್ತೆ ಅಂತಿದೆ. ಸೊ ಇದಾಗಲ್ಲ. ಇದೆರಡು ಆಪ್ಷನ್ ಹೇಗೂ ಆಗಲ್ಲ. ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಮೈನಸ್ ಇನ್ಫಿನಿಟಿ ಇಂದ minus 2, ಇನ್ನೊಂದು 4 ಯಾಕೆ ತಗೊಂಡಿದ್ದಾರೆ ಅಂದ್ರೆ 4 ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಇಲ್ಲಿ 3 ಬಂದಿದ್ರೆ ಆಪ್ಷನ್ ಇದ್ರೆ ನಮ್ಗೆ 3 ಪರ್ಫೆಕ್ಟ್ ಆನ್ಸರ್ ಆಗಿರೋದು. 4 ಇನ್ಕ್ಲೂಡ್ ಬಾಕ್ಸ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇರೋದ್ರಿಂದ ಇನ್ಕ್ಲೂಡ್. ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. So f of x 4x minus x square where x belongs to R. ನಮ್ಗೆ ಅವರು ಫಂಕ್ಷನ್ ಆಫ್ a plus 1 ಮೈನಸ್ ಫಂಕ್ಷನ್ ಆಫ್ a minus 1 ಕೇಳಿದ್ದಾರೆ. ಇದ್ರ ವ್ಯಾಲ್ಯೂ ಏನಿದೆ ಅಂತ ಕೇಳಿದ್ದಾರೆ. ಸೊ ಎಫ್ ಆಫ್ ಎಕ್ಸ್ ಇನ್ ಪ್ಲೇಸ್ ಆಫ್ ಎಕ್ಸ್ a plus 1 ಹಾಕಿದ್ರೆ ನಮ್ಗೆ
ಎಫ್ ಆಫ್ ಎ ಪ್ಲಸ್ ಒನ್ ಸಿಗತ್ತೆ, ಹೌದಾ? ಸೊ 4 times a plus 1 minus a plus 1 whole square, which means 4a plus 4 minus a square plus b square ಅಂದ್ರೆ 1 plus 2a ಆಗತ್ತೆ. ಅಂದ್ರೆ 4a plus 4 minus a square minus 1 minus 2a ಆಯ್ತು. ಸೊ ಇಲ್ಲಿ 2 ಕಾಮನ್ ಟರ್ಮ್ಸ್ ಇದೆಯಲ್ಲ, ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ವಿಚ್ ಮೀನ್ಸ್ ಮೈನಸ್ a ಸ್ಕ್ವೇರ್ ಪ್ಲಸ್ 2a ಪ್ಲಸ್ 3 ಆಗತ್ತೆ. ಇದನ್ನ ಹೀಗೆ ಇಟ್ಕೊಳ್ಳೋಣ, ಯಾಕೆಂದ್ರೆ ನಮ್ಗೆ ಇಲ್ಲಿ ಸಾಲ್ವ್ ಮಾಡೋದಿದೆ. ಹಾಗಾಗಿ ಇನ್ನು ಎಫ್ ಆಫ್ a ಮೈನಸ್ 1 ಏನಿದೆ ನೋಡೋಣ. 4 times a minus 1 ಮೈನಸ್ ಆಫ್ a minus 1 ಹೋಲ್ ಸ್ಕ್ವೇರ್ ಆಗತ್ತೆ. ಅವಾಗ 4a minus 4 minus a square plus 1 minus 2a ಆಗತ್ತೆ, a minus 1 whole square. So 4a minus 4 minus a square minus 1 plus 2a ಆಯ್ತು. So 4 plus 2 is 6. ಇದು minus a square ಇದೆ. Minus a square. 4 plus 2a is 6a. Minus 4 minus 1 ಅಂದ್ರೆ minus 5 ಆಯ್ತು. ಈಗ f of a plus 1 minus f of a minus 1 ಏನು ಅಂತ ನೋಡೋಣ. f of a plus 1 ಅಂದ್ರೆ minus a square plus 2a plus 3 minus of minus a square plus 6a minus 5, ಹೌದಲ್ಲ? ಸೊ minus a square plus 2a plus 3 minus into minus plus a square minus into plus is minus 6a minus into minus is plus 5. So a square plus a square cancel. 2a minus 6 ಅಂದ್ರೆ minus 4a. 3 plus 5 ಅಂದ್ರೆ 8 ಆಯ್ತು. ಕಾಮನ್ ಟರ್ಮ್ ತಗೊಳ್ತೀನಿ. ಈಗ 8 minus 4a ಅಂತಾನು ಬರಿಬಹುದು. 4 ಕಾಮನ್ ತಗೊಂಡ್ರೆ 2 minus a ಆಯ್ತು. ಯಾವ ಆಪ್ಷನ್ ಇದೆ? 2a minus a ಅಂದ್ರೆ ಆಪ್ಷನ್ ಬಿ ಇದೆ. Four into 2 minus. So option B. Next question ನೋಡೋಣ. The function f satisfies the functional equation. ಇದು functional equation ಇದೆ. 3 times f of x plus 2 times f of x plus 59 by x minus 1 ಇದೆ. So that is equal to 10x plus 30. For all x not equal to 1, we have to find value of f of 7. Okay, na? We will substitute x 7 substitute ಮಾಡೋಣ. So for x 7 ಗೆ ಏನಾಗುತ್ತೆ? 3 times f of 7 plus 2 times f of 7 plus 59 by 7 minus 1 ಅಂದ್ರೆ 6 ಆಯ್ತು. 10 times 7 plus 30 ಆಯ್ತು. So 3 times f of 7 plus 2 times f of 59 plus 7 66 ಅಂದ್ರೆ f of 11 ಆಯ್ತು. So 70 plus 30 ಅಂದ್ರೆ 100 ಆಯ್ತು. ಇದನ್ನ ಒಂದು ಈಕ್ವೇಶನ್ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇಲ್ಲಿ f of 11 ಇದೆಯಲ್ಲ, ಸೊ ನಾವು x is equal to 11 ಫೈಂಡ್ ಔಟ್ ಮಾಡೋಣ. ಯಾಕಂದ್ರೆ ನಮ್ಗೆ f of 7 ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. ಹಾಗಾಗಿ ಸೊ 3 times f of 11 ಅಂದ್ರೆ 2 times f of 11 plus 59 by 11 minus 1 ಅಂದ್ರೆ 10 ಆಯ್ತು. 11 tens 110 plus 30 ಆಯ್ತು. Okay, so 3 times f of 11 plus 2 times f of 59 60 70 by 10 ಅಂದ್ರೆ f of 7 ಆಯ್ತು. ಸೊ ನಮ್ಗೆ ಇಲ್ಲಿ f of 7
ಕಾಮನ್ ಟರ್ಮ್ ಆಗಿ ಸಿಕ್ಕಿದೆ. ಸೊ ಇಲ್ಲಿ 140ಗೆ ಈಕ್ವೇಟ್ ಆಯ್ತು. ಸೊ ಇಕ್ವೇಶನ್ 2 ನಮ್ಗೆ f(11) ಕ್ಯಾನ್ಸಲ್ ಆಗ್ಬೇಕು. ಸೊ ಇಲ್ಲಿ ಇಕ್ವೇಶನ್ ಇಂದ ಮಲ್ಟಿಪ್ಲೈ ಬೈ 3 ಮಾಡಿ, ಇಲ್ಲಿ ಇಕ್ವೇಶನ್ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ, ಸೊ ಇದು 3 3s are 9 f(7) ಪ್ಲಸ್ 3 2s are 6 f(11) is equal to 300 ಆಯ್ತು. ಇದು 6 f(11) 6 f(11) ಪ್ಲಸ್ 2 2s are 4 ಆಯ್ತು. ಸಾರಿ, ಇಲ್ಲಿ 6 ಬರ್ತಿದ್ದೀನಿ, ಕನ್ಫ್ಯೂಷನ್ ಆಗತ್ತೆ. 2 2s are 4 f(7) will be equal to 140 into 2 ಅಂದ್ರೆ 280 ಆಯ್ತು. ಸಬ್ಟ್ರಾಕ್ಟ್ ಮಾಡ್ತೀನಿ, ಯಾಕೆಂದ್ರೆ f(11) ಕ್ಯಾನ್ಸಲ್ ಆಗತ್ತೆ. ಸೊ 9 minus 4 ಅಂದ್ರೆ 5 f(7) is equal to 300 minus 280 ಅಂದ್ರೆ 20 ಆಯ್ತು. which implies f(7) is 20 by 5 ಅಂದ್ರೆ 4. ಆಪ್ಷನ್ ಬಿ ಅಲ್ಲಿ ಇದೆಯಲ್ಲ, 4, ಆಪ್ಷನ್ ಬಿ. So option B is our answer. ಲಾಸ್ಟ್ ಕ್ವೆಶ್ಚನ್ ಈ ಚಾಪ್ಟರ್ ಅಲ್ಲಿ ಡೊಮೈನ್ ಅಂಡ್ ರೇಂಜ್ ಕೇಳಿದ್ದಾರೆ. ಫಂಕ್ಷನ್ f(x) 2 minus mod x minus 5. ಸೊ ಒಂದು ರೇಂಜ್ ರಿಯಲ್ ನಂಬರ್ ಇರತ್ತೆ, ಹೌದಾ? ನಾವೀಗ y ಗೆ ಈಕ್ವೇಟ್ ಮಾಡಿ, ಡೊಮೈನ್ ರಿಯಲ್ ನಂಬರ್ ಇರುತ್ತೆ, ರೇಂಜ್ ಈಕ್ವೇಟ್ ಸೊ y ಈಗ ನಾವು ಮಾಡ್ಯುಲಸ್ ಇದೆ ಅಲ್ವಾ, ಲೆಟ್ ಅಸ್ ಟೇಕ್ x minus 5 is greater than equal to 0 ಆದ್ರೆ ನೆಗೆಟಿವ್ ಆಫ್ mod x minus 5 ಅಂತ ತಗೊಂಡ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 0 ಬರುತ್ತೆ. ಅಂಡ್ 2 ಆಡ್ ಮಾಡಿದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 2 ಆಗುತ್ತೆ. ಸೊ ಇದು y is less than or equal to 2 ಬರುತ್ತೆ. ಅಂದ್ರೆ f(x) ಲೆಸ್ ದನ್ ಆರ್ ಈಕ್ವಲ್ ಟು 2 ಅಂತ ಬಂದ್ರೆ, ಈಕ್ವಲ್ ಟು 2 ಇರೋದ್ರಿಂದ ಓಪನ್ ಕ್ಲೋಸ್ಡ್ ಬ್ರಾಕೆಟ್ ಬರುತ್ತೆ, ಲೆಸ್ ಇರೋದ್ರಿಂದ ಮೈನಸ್ ಇನ್ಫಿನಿಟಿ ಸಿಗತ್ತೆ, ಹೌದಾ? ಸೊ ದ ಹೋಲ್ ರಿಯಲ್ ಫಂಕ್ಷನ್ ಬರುತ್ತಲ್ಲ, ಅಂಡ್ ಮೈನಸ್ ಇನ್ಫಿನಿಟಿ 2 ಅಂದ್ರೆ ಆಪ್ಷನ್ ಬಿ ಆಗಿರುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು ರೇಂಜ್ ಡೊಮೈನ್ ಫೈಂಡ್ ಔಟ್ ಮಾಡುವಾಗ. ಯೂಶಲಿ ದ ಹೋಲ್ ಆರ್ ಬರುತ್ತಲ್ಲ, ದ ಹೋಲ್ ರೇಂಜ್, ದ ಹೋಲ್ ರಿಯಲ್ ಫಂಕ್ಷನ್ ಇಲ್ಲಿ ಡಿಫೈನ್ ಮಾಡ್ತಾರೆ ಯೂಶಲಿ f(x) ಫಂಕ್ಷನ್ಸ್ ಅನ್ನ. ಹಾಗಾಗಿ ನಾವು ಡೊಮೈನ್ ಅನ್ನ ಆರ್, ದ ಹೋಲ್ ಆರ್ ತಗೊಂಡು, ರಿಯಲ್ ನಂಬರ್ಸ್ ತಗೊಂಡು ರೇಂಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಈ ತರ ಕೇರ್ಫುಲ್ ಆಗಿ ರಿಯಲ್ ಫಂಕ್ಷನ್ಸ್ ಮತ್ತೆ ರಿಲೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗತ್ತೆ. ಎಲಿಮಿನೇಷನ್ ಮೆಥಡ್ಸ್ ಗಿಂತ ಜಾಸ್ತಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂಸ್ ಅಂಡ್ ಫೈಂಡ್ ವಿಚ್ ಈಸ್ ವೆರಿ ನಿಯರ್ ಟು ದ ಗಿವನ್ ಆಪ್ಷನ್ಸ್. ನನ್ ಆಫ್ ದಿ ಅಬವ್ ಇದೆ, ನಮ್ಗೆ ಆಪ್ಷನ್ಸ್ ಸಿಗ್ತಾ ಇಲ್ಲ, ಆ ಆಪ್ಷನ್ ನನ್ ಆಫ್ ದಿ ಅಬವ್ ಇದ್ರೆ ವಿ ಕ್ಯಾನ್ ಚೂಸ್ ನನ್ ಆಫ್ ದಿ ಅಬವ್. ಇಲ್ಲ ಅಂದ್ರೆ ನಮ್ಗೆ ಚೂಸ್ ಮಾಡ್ಲಿಕ್ಕೆ ಆಗಲ್ಲ. ನಾವ್ ಇರೋ ಇದ್ರಲ್ಲಿ ವಿ ಹ್ಯಾವ್ ಟು ರೀಅರೇಂಜ್ ದ ವ್ಯಾಲ್ಯೂಸ್. ನಾವು ಹಿಂದೆ ಒಂದು ಪ್ರಾಬ್ಲಮ್ ಅಲ್ಲಿ ಯೂನಿಯನ್ ಫೈಂಡ್ ಔಟ್ ಮಾಡುವಾಗ, ಅಂದ್ರೆ ವೆನ್ ವಿ ಫೌಂಡ್ ದ ಹೋಲ್ ಸೆಟ್ ಅಲ್ಲಿ ನಾವು ವ್ಯಾಲ್ಯೂಸ್ ಥ್ರೂ ಈಕ್ವೇಟ್ ಮಾಡಿದಾಗ ನಮ್ಗೆ ಒಂದ್ ಆಪ್ಷನ್ಗೆ ನಾವು ಅದನ್ನ ಮ್ಯಾಚ್ ಮಾಡ್ಬೇಕಿತ್ತು. ಆ ತರ ಮ್ಯಾಚ್ ಮಾಡೋ ಚಾನ್ಸಸ್ ಕೂಡ ಬರುತ್ತೆ. ಸೊ ಕೇರ್ಫುಲ್ ಆಗಿರ್ಬೇಕು ಆನ್ಸರ್ಸ್ ಫೈಂಡ್ ಔಟ್ ಮಾಡಿದಾಗ. ಈ ಚಾಪ್ಟರ್ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಇನ್ನು ಚಾಪ್ಟರ್ಸ್ ಇಂದ ನಾವು ಮತ್ತೆ ಸಿಗೋಣ.
ನೋಟ್ ಪಾಯಿಂಟ್ಸ್ ಅನ್ನ ಬರ್ದಿಟ್ಕೊಳ್ಳಿ ಪ್ರತಿ ಚಾಪ್ಟರ್ ಆದ ತಕ್ಷಣ. ಹಾಗಾಗಿ ಯಾಕೆ ಅಂದ್ರೆ ನಿಮ್ಗೆ ತುಂಬಾ ಸುಲಭ ಆಗತ್ತೆ ಫೈಂಡ್ ಔಟ್ ಮಾಡೋದಕ್ಕೆ ಅಂತ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.